ಬೇಕೇ ಬೇಕು ತರಕಾರಿ, ಬೇಕೇ ಬೇಕು ತರಕಾರಿ, ಥರಥರ ವಿಧ ವಿಧ ತರಕಾರಿ, ಬೆರಳನ್ನು ಹೋಲುವ ಬೆಂಡೆಕಾಯಿ, ಹಾವನ್ನು ಹೋಲುವ ಪಡವಲಕಾಯಿ, ಕೋಲನ್ನು ಹೋಲುವ ನುಗ್ಗೆಕಾಯಿ, ಗೋಲಾಕಾರದ ನಿಂಬೆಕಾಯಿ, ನೀರನ್ನು ಕುಡಿಸುವ ಮೆಣಸಿನಕಾಯಿ, ಬಜ್ಜಿಗೆ ತಕ್ಕ ಬದನೆಕಾಯಿ, ಒರಟು ಚರ್ಮದ ಹಾಗಲಕಾಯಿ, ಗೆರೆಗಳು ಇರುವ ಹೀರೆಕಾಯಿ, ಬೇಕೇ ಬೇಕು ತರಕಾರಿ, ಥರಥರ ವಿಧ ವಿಧ ತರಕಾರಿ, ಬೇಕೇ ಬೇಕು ತರಕಾರಿ, ಥರಥರ ವಿಧ ವಿಧ ತರಕಾರಿ, ಬೆರಳನ್ನು ಹೋಲುವ ಬೆಂಡೆಕಾಯಿ, ಹಾವನ್ನು ಹೋಲುವ ಪಡವಲಕಾಯಿ, ಕೋಲನ್ನು ಹೋಲುವ ನುಗ್ಗೆಕಾಯಿ, ಗೋಳಾಕಾರದ ನಿಂಬೆಕಾಯಿ, ನೀರನ್ನು ಕುಡಿಸುವ ಮೆಣಸಿನಕಾಯಿ, ಬಜ್ಜಿಗೆ ತಕ್ಕ ಬದನೆಕಾಯಿ, ಒರಟು ಚರ್ಮದ ಹಾಗಲಕಾಯಿ, ಗೆರೆಗಳು ಇರುವ ಹೀರೆಕಾಯಿ, ಬೇಕೇ ಬೇಕು ತರಕಾರಿ, ಥರಥರ ವಿಧ ವಿಧ ತರಕಾರಿ. ಫ್ರೆಂಡ್ಸ್, ತರಕಾರಿ ತುಂಬ ಬೇಕಲ್ವಾ ನಮಗೆ. ತರಕಾರಿಯಿಂದ ನಮ್ಗೆ ಏನು ಸಿಗುತ್ತೆ? ವಿಟಮಿನ್ ಸಿಗುತ್ತೆ ಅಲ್ವಾ. ತರಕಾರಿನ ನಾವು ಪ್ರತಿನಿತ್ಯ ಊಟದಲ್ಲಿ ನಾವು ಬಳಸಬೇಕು, ಅದನ್ನು ಸೇವಿಸಬೇಕು. ಆಗ ನಮಗೆ ಒಳ್ಳೆ ಎನರ್ಜಿ, ಬಾಡಿ ಬಿಲ್ಡ್ ಮಾಡೋದಕ್ಕೂ ಮತ್ತು ಎಲ್ಲ ಡಿಸೀಸಿಂದ ನಮಗೆ ರೋಗ ನಿರೋಧಕ ಶಕ್ತಿಯೂ ಸಹ ನಮ್ಗೆ ಅದರಿಂದ ಹೆಚ್ಚಾಗುತ್ತೆ ಮತ್ತು ಆರೋಗ್ಯವಂತರಾಗಿ ನಾವು ಜೀವಿಸೋದಕ್ಕೂ ಸಹ ಸಾಧ್ಯ ಆಗುತ್ತದೆ ಅಲ್ವಾ ಫ್ರೆಂಡ್ಸ್. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ಸ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸ್ಕೊಡಿ. ಒಂದು ಟೀಚರ್ನ ಬೆಳೆಸೋದು ಉಳಿಸೋದು ನಿಮ್ಮೊಂದು ಕೈಯಲ್ಲಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೇಕೇ ಬೇಕು ತರಕಾರಿ, ಬೇಕೇ ಬೇಕು ತರಕಾರಿ, ಥರಥರ ವಿಧ ವಿಧ ತರಕಾರಿ, ಬೆರಳನ್ನು ಹೋಲುವ ಬೆಂಡೆಕಾಯಿ, ಹಾವನ್ನು ಹೋಲುವ ಪಡವಲಕಾಯಿ, ಕೋಲನ್ನು ಹೋಲುವ ನುಗ್ಗೆಕಾಯಿ, ಗೋಳಾಕಾರದ ನಿಂಬೆಕಾಯಿ, ನೀರನ್ನು ಕುಡಿಸುವ ಮೆಣಸಿನಕಾಯಿ, ಬಜ್ಜಿಗೆ ತಕ್ಕ ಬದನೆಕಾಯಿ, ಒರಟು ಚರ್ಮದ ಹಾಗಲಕಾಯಿ, ಗೆರೆಗಳು ಇರುವ ಹೀರೆಕಾಯಿ, ಬೇಕೇ ಬೇಕು ತರಕಾರಿ, ಥರಥರ ವಿಧ ವಿಧ ತರಕಾರಿ, ಬೇಕೇ ಬೇಕು ತರಕಾರಿ, ಥರಥರ ವಿಧ ವಿಧ ತರಕಾರಿ, ಬೆರಳನ್ನು ಹೋಲುವ ಬೆಂಡೆಕಾಯಿ, ಹಾವನ್ನು ಹೋಲುವ ಪಡವಲಕಾಯಿ, ಕೋಲನ್ನು ಹೋಲುವ ನುಗ್ಗೆಕಾಯಿ, ಗೋಳಾಕಾರದ ನಿಂಬೆಕಾಯಿ, ನೀರನ್ನು ಕುಡಿಸುವ ಮೆಣಸಿನಕಾಯಿ, ಬಜ್ಜಿಗೆ ತಕ್ಕ ಬದನೆಕಾಯಿ, ಒರಟು ಚರ್ಮದ ಹಾಗಲಕಾಯಿ, ಗೆರೆಗಳು ಇರುವ ಹೀರೆಕಾಯಿ, ಬೇಕೇ ಬೇಕು ತರಕಾರಿ, ಥರಥರ ವಿಧ ವಿಧ ತರಕಾರಿ. ಫ್ರೆಂಡ್ಸ್, ತರಕಾರಿ ತುಂಬ ಬೇಕಲ್ವಾ ನಮಗೆ. ತರಕಾರಿಯಿಂದ ನಮ್ಗೆ ಏನು ಸಿಗುತ್ತೆ? ವಿಟಮಿನ್ ಸಿಗುತ್ತೆ ಅಲ್ವಾ. ತರಕಾರಿನ ನಾವು ಪ್ರತಿನಿತ್ಯ ಊಟದಲ್ಲಿ ನಾವು ಬಳಸಬೇಕು, ಅದನ್ನು ಸೇವಿಸಬೇಕು. ಆಗ ನಮಗೆ ಒಳ್ಳೆ ಎನರ್ಜಿ, ಬಾಡಿ ಬಿಲ್ಡ್ ಮಾಡೋದಕ್ಕೂ ಮತ್ತು ಎಲ್ಲ ಡಿಸೀಸಿಂದ ನಮಗೆ ರೋಗ ನಿರೋಧಕ ಶಕ್ತಿಯೂ ಸಹ ನಮ್ಗೆ ಅದರಿಂದ ಹೆಚ್ಚಾಗುತ್ತೆ ಮತ್ತು ಆರೋಗ್ಯವಂತರಾಗಿ ನಾವು ಜೀವಿಸೋದಕ್ಕೂ ಸಹ ಸಾಧ್ಯ ಆಗುತ್ತದೆ ಅಲ್ವಾ ಫ್ರೆಂಡ್ಸ್. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ಸ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸ್ಕೊಡಿ. ಒಂದು ಟೀಚರ್ನ ಬೆಳೆಸೋದು ಉಳಿಸೋದು ನಿಮ್ಮೊಂದು ಕೈಯಲ್ಲಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೇಕೇ ಬೇಕು ತರಕಾರಿ, ಬೇಕೇ ಬೇಕು ತರಕಾರಿ, ಥರಥರ ವಿಧ ವಿಧ ತರಕಾರಿ, ಬೆರಳನ್ನು ಹೋಲುವ ಬೆಂಡೆಕಾಯಿ, ಹಾವನ್ನು ಹೋಲುವ ಪಡವಲಕಾಯಿ, ಕೋಲನ್ನು ಹೋಲುವ ನುಗ್ಗೆಕಾಯಿ, ಗೋಳಾಕಾರದ ನಿಂಬೆಕಾಯಿ, ನೀರನ್ನು ಕುಡಿಸುವ ಮೆಣಸಿನಕಾಯಿ, ಬಜ್ಜಿಗೆ ತಕ್ಕ ಬದನೆಕಾಯಿ, ಒರಟು ಚರ್ಮದ ಹಾಗಲಕಾಯಿ, ಗೆರೆಗಳು ಇರುವ ಹೀರೆಕಾಯಿ, ಬೇಕೇ ಬೇಕು ತರಕಾರಿ, ಥರಥರ ವಿಧ ವಿಧ ತರಕಾರಿ, ಬೇಕೇ ಬೇಕು ತರಕಾರಿ, ಥರಥರ ವಿಧ ವಿಧ ತರಕಾರಿ, ಬೆರಳನ್ನು ಹೋಲುವ ಬೆಂಡೆಕಾಯಿ, ಹಾವನ್ನು ಹೋಲುವ ಪಡವಲಕಾಯಿ,
ಕೋಲನು ಹೋಲುವ ನುಗ್ಗೆಕಾಯಿ, ಗೋಳಾಕಾರದ ನಿಂಬೆಕಾಯಿ, ನೀರನ್ನು ಕುಡಿಸುವ ಮೆಣಸಿನಕಾಯಿ, ಬಜ್ಜಿಗೆ ತಕ್ಕ ಬದನೆಕಾಯಿ, ಹೊರಟು ಚರ್ಮದ ಹಾಗಲಕಾಯಿ, ಗೆರೆಗಳು ಇರುವ ಹೀರೆಕಾಯಿ. ಬೇಕೇ ಬೇಕು ತರಕಾರಿ, ತರ ವಿಧ ವಿಧ ತರಕಾರಿ. ಫ್ರೆಂಡ್ಸ್, ತರಕಾರಿ ತುಂಬ ಬೇಕಲ್ವಾ ನಮಗೆ. ತರಕಾರಿಯಿಂದ ನಮ್ಗೆ ಏನು ಸಿಗುತ್ತೆ? ವಿಟಮಿನ್ ಸಿಗುತ್ತೆ ಅಲ್ವಾ. ತರಕಾರಿನ ನಾವು ಪ್ರತಿನಿತ್ಯ ಊಟದಲ್ಲಿ ನಾವು ಬಳಸಬೇಕು, ಅದನ್ನು ಸೇವಿಸಬೇಕು. ಆಗ ನಮಗೆ ಒಳ್ಳೆ ಎನರ್ಜಿ, ಬಾಡಿ ಬಿಲ್ಡ್ ಮಾಡೋದಕ್ಕೂ ಮತ್ತು ಎಲ್ಲ ಡಿಸೀಸಿಂದ ನಮಗೆ ರೋಗ ನಿರೋಧಕ ಶಕ್ತಿಯೂ ಸಹ ನಮ್ಗೆ ಅದರಿಂದ ಹೆಚ್ಚಾಗುತ್ತೆ ಮತ್ತು ಆರೋಗ್ಯವಂತರಾಗಿ ನಾವು ಜೀವಿಸೋದಕ್ಕೂ ಸಹ ಸಾಧ್ಯ ಆಗುತ್ತದೆ ಅಲ್ವಾ ಫ್ರೆಂಡ್ಸ್. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ಸ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸ್ಕೊಡಿ. ಒಂದು ಟೀಚರ್ನ ಬೆಳೆಸೋದು ಉಳಿಸೋದು ನಿಮ್ಮೊಂದು ಕೈಯಲ್ಲಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.